ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವಿಷ್ಣುಮಂಡಲ ಪೂಜಾ ವಿಧಿ ವಿಧಾನ. ಬ್ರಹ್ಮದೇವನು ವಿಷ್ಣುಮಂಡಲ ಪೂಜೆಯನ್ನು ವರ್ಣಿಸುತ್ತಾ ಹೀಗೆಂದನು. ಈ ವಿಷ್ಣುಮಂಡಲ ಪೂಜೆಯು ಮುಕ್ತಿಪ್ರದಾಯಕವಾದುದು. ಪರಮ ಗತಿ ಪ್ರಾಪ್ತಿಯಾದಂತಹ ಈ ವ್ರತವನ್ನು ಹೇಳುತ್ತೇನೆ ಕೇಳಿ. ಮೊದಲಿಗೆ ಸಾಮಾನ್ಯ ಪಜಾಮಂಡಲವನ್ನೇ ನಿರ್ಮಿಸಿ ಅದರ ದ್ವಾರದ ಬಳಿಯಲ್ಲಿ ಪೂಜೆಯನ್ನು ಆರಂಭಿಸಬೇಕು. ಮೊದಲಿಗೆ ದ್ವಾರ ಪ್ರದೇಶದಲ್ಲಿಯೇ ಧಾತ, ವಿಧಾತ, ಗಂಗಾ, ಯಮುನೆಗಳನ್ನು, ನಂತರ ಶ್ರೀ, ದಂಡ, ಪ್ರಚಂಡ, ವಾಸ್ತುಪುರುಷರನ್ನು ಪೂಜಿಸಬೇಕು. ಮಂಡಲ ಮಧ್ಯಭಾಗದಲ್ಲಿ ಆಧಾರ ಶಕ್ತಿ, ಕೂರ್ಮದೇವ, ಅನಂತರನ್ನು ಪೂಜಿಸಬೇಕು. ನಂತರ ಪೃಥ್ವಿ, ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ, ಅಧರ್ಮ, ಅಜ್ಞಾನ, ಅವೈರಾಗ್ಯ, ಅನೈಶ್ವರ್ಯಗಳನ್ನು ಕಂದ, ನಾಳ, ಪದ್ಮ, ಕರ್ಣಿಕ, ಕೇಸರಾದಿ ಭಾಗಗಳ ಮೇಲೆ ಪೂಜಿಸಿ ಸಪ್ತ ರಜಸ್ತಮೋ ಗುಣಗಳನ್ನು ಸಹ ಪೂಜಿಸಬೇಕು. ನಂತರ ಯಥಾ ವಿಹಿತ ಸ್ಥಾನಗಳಲ್ಲಿ ಸೂರ್ಯಾದಿ ಗ್ರಹಗಳನ್ನು, ವಿಮಲಾದಿ ಶಕ್ತಿಗಳನ್ನು ಸಹ ಅರ್ಚಿಸಬೇಕು. ನಂತರ ಮಂಡಲ ಕೋನಾಭಾಗಗಳಲ್ಲಿ ದುರ್ಗಾ, ಗಣೇಶ, ಸರಸ್ವತಿ, ಕ್ಷೇತ್ರಪಾಲಕರನ್ನು ಪೂಜಿಸಬೇಕು. ಆಗ ವಾಸುದೇವನ ಆಸನವನ್ನು, ಅದರ ಮೇಲಿಟ್ಟಿರುವ ಮೂರ್ತಿಗಳನ್ನು ಪೂಜಿಸಿ ವಾಸುದೇವ ಬಿಲಭದ್ರರ ಸ್ಮರಣೆಯನ್ನು ಸ್ವಲ್ಪ ಹೊತ್ತು ಮಾಡಿ ನಂತರ ಅನಿರುದ್ಧನನ್ನು, ನಾರಾಯಣನನ್ನು ಪೂಜಿಸಬೇಕು. ಆಗ ನಾರಾಯಣನನ್ನು ಸಂಪೂರ್ಣ ಪೂಜೆಯನ್ನು, ಅಂದರೆ ಹೃದಯಾದಿ ಸರ್ವಾಂಗಗಳನ್ನು, ಶಂಖ ಚಕ್ರ ಗದಾದಿ ಆಯುಧಗಳನ್ನು ಅರ್ಚಿಸಬೇಕು. ಅನಂತರ ಶ್ರೀ, ಪುಷ್ಟಿ, ಗರುಡ, ಗುರು, ಪರಮಗುರುಗಳನ್ನು, ಇಂದ್ರಾದಿ ಅಷ್ಟ ದಿಕ್ಪಾಲಕರನ್ನು ಅವರವರ ದಿಕ್ಕುಗಳಲ್ಲಿಯೇ ಪೂಜಿಸಿ ಮಂಡಲ ಮೇಲ್ಭಾಗದಲ್ಲಿ ಬ್ರಹ್ಮನನ್ನು, ಕೆಳಭಾಗದಲ್ಲಿ ನಾಗದೇವತೆಯನ್ನು ಪೂಜಿಸಬೇಕು. ಆಗಮಶಾಸ್ತ್ರದಲ್ಲಿ ಹೇಳಲಾದ ರೀತಿಯಲ್ಲಿ ಸ್ಥಳವನ್ನು ಮಾಡಿ ಈಶಾನ್ಯದಲ್ಲಿ ವಿಶ್ವಕ್ಸೇನನನ್ನು ಪೂಜಿಸುವುದರಿಂದ ಮಂಗಳಕರವಾದ ಮಂಡಲ ಪೂಜೆಯು ಸಂಪೂರ್ಣವಾಗುತ್ತದೆ. ಈ ವಿಧವಾಗಿ ವಿಷ್ಣುಮಂಡಲ ಪೂಜೆಯನ್ನು ಮಾಡಿದವರು ಮಹಾತ್ಮರಾಗುವುದೇ ಅಲ್ಲದೆ ಅಂತಹವರಿಗೆ ಪುನರ್ಜನ್ಮವೇ ಇರುವುದಿಲ್ಲ.